ಎಲ್ಲರಿಗೂ ನಮಸ್ಕಾರ. ಮಾತಾಡಲು ಸೊನ್ಮೇಲು. ಇವತ್ತು ಬೆಳಿಗ್ಗೆಗೆ ತಿಂಡಿಗೆ ಏನು ಟೆನ್ಷನ್ ಇಲ್ಲ. ಪಡ್ಡುಗೆ ನಾನು ನಿನ್ನೆನೆ ರುಬ್ಬಿಟ್ಟಿದ್ದೇನೆ. ಹಾಗಾಗಿ ಇವತ್ತು ಬೆಳಿಗ್ಗೆ ಏನು ಕೆಲಸ ಇಲ್ಲ, ಪಡ್ಡು ಮಾಡೋದೊಂದೇ ಕೆಲಸ. ಸ್ವಲ್ಪ ಸ್ವೀಟ್ ಪಡ್ಡು ಮತ್ತೆ ಸ್ವಲ್ಪ ಸಪ್ಪೆ ಪಡ್ಡು ಎರಡು ಕೂಡ ಮಾಡ್ತಾ ಇದ್ದೇನೆ. ಶಬರಿಮಲೆಯಿಂದ ತರುವಂತಹ ಪಡ್ಡುವನ್ನು ನಾವು ಅಪ್ಪ ಅಂತ ಕರಿತೇವೆ. ನಾವು ಕೂಡ ತುಳುವಲ್ಲಿ ಅಪ್ಪ ಅಂತಲೇ ಕರಿತೇವೆ, ಕನ್ನಡದಲ್ಲಿ ಪಡ್ಡು ಅಂತ ಕರೀತಾರೆ. ನಿನ್ನೆ ನೈಟ್ ನಾನು ಕ್ಯಾಬೇಜ್ ಚಿಲ್ಲಿ ಮಾಡಿದ್ದೆ. ಒಂದು ಇಡೀ ಕ್ಯಾಬೇಜಲ್ಲಿ ಅರ್ಧ ಭಾಗ ನಿನ್ನೆ ಮಾಡಿದ್ದೆ, ಹಾಗೆ ಅರ್ಧ ಭಾಗ ಇವತ್ತು ಚಿಲ್ಲಿ ಮಾಡ್ತಾ ಇದ್ದೇನೆ. ನಾವು ಕ್ಯಾಬೇಜ್ ಅನ್ನು ತುರಿಯೋದಕ್ಕಿಂತ ಮತ್ತೆ ಕಟ್ ಮಾಡೋದಕ್ಕಿಂತ ಈ ತರ ಚಾಪರಲ್ಲಿ ಹಾಕಿದ್ರೆ ಚಿಕ್ಕ ಚಿಕ್ಕ ಪೀಸ್ ಆಗುತ್ತೆ. ನಾನಿಲ್ಲಿ ಕ್ಯಾಬೇಜ್ನ ಅರ್ಧ ಭಾಗದಷ್ಟು ಇವಾಗ ಮಂಚೂರಿಯನ್ ಮಾಡ್ತಾ ಇದ್ದೇನೆ. ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡಿದ್ದೇನೆ. ಉಪ್ಪು ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಇಟ್ಟಿದ್ದೆ. ಇವಾಗ ನಾನು ಕ್ಯಾಬೇಜ್ ಅಲ್ಲಿರುವ ನೀರನ್ನೆಲ್ಲ ಹಿಂಡ್ಕೊಂಡು ಸಪ್ರೇಟ್ ಆಗಿ ಎತ್ತಿಡ್ತಾ ಇದ್ದೇನೆ. ಕ್ಯಾಬೇಜ್ನ ನೀರೆಲ್ಲ ಹಿಂಡ್ಬಿಟ್ಟು ಇವಾಗ ಒಂದು ಬೌಲಿಗೆ ಹಾಕೊಂಡಿದ್ದೇನೆ. 1 ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಹಾಗೆ 1 ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ ಎಲ್ಲ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇವಾಗ ಮಿಕ್ಸ್ ಮಾಡ್ತಾ ಇದ್ದೇನೆ. ಮಿಕ್ಸ್ ಮಾಡಿದ ನಂತರ ಇವಾಗ 1 ಟೀ ಸ್ಪೂನ್ ಮೈದಾ ಹಾಕೊಂಡಿದ್ದೇನೆ. ನಾನಿಲ್ಲಿ ಕಾರ್ನ್ಫ್ಲೋರ್ 3 ಟೀ ಸ್ಪೂನ್ ಹಾಕೊಂಡಿದ್ದೇನೆ. ಇವಾಗ ನಾನು ಎಲ್ಲವನ್ನು ಕೂಡ ಬೈಂಡ್ ಮಾಡ್ತಾ ಇದ್ದೇನೆ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾವು ನೀರು ಆಡ್ ಮಾಡ್ಲಿಕ್ಕೆ ಹೋಗಬಾರ್ದು. ಸ್ವಲ್ಪ ಡ್ರೈ ಅನಿಸಿದ್ರು ಮಿಕ್ಸ್ ಮಾಡ್ತಾ ಮಾಡ್ತಾ ನಮಗೆ ಸ್ವಲ್ಪ ನೀರಿನ ಅಂಶ ಗೊತ್ತಾಗುತ್ತೆ. ನಮಗೆ ಉಂಡೆ ಕಟ್ಟೋದಕ್ಕೆ ಬರದಿದ್ರೆ ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕೋಬಹುದು. ನೀರಿನ ಅಂಶ ಜಾಸ್ತಿ ಆದ್ರೆ ನಾವು ಎಣ್ಣೆಯಲ್ಲಿ ಉಂಡೆನ ಬಿಡಬೇಕಿದ್ರೆ ಉಂಡೆ ಉಡಿತದೆ. ಹಾಗಾಗಿ ಕ್ಯಾಬೇಜ್ ಅಲ್ಲಿರುವ ನೀರನ್ನು ಸಂಪೂರ್ಣವಾಗಿ ನಾವು ಹಿಂಡಬೇಕಾಗತ್ತೆ. ಬೈಂಡಿಂಗ್ ಚೆನ್ನಾಗಾದ್ರೆ ಉಂಡೆ ಕೂಡ ಚೆನ್ನಾಗಾಗುತ್ತೆ, ಎಣ್ಣೆಯಲ್ಲಿ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಇಲ್ಲಂತಂದ್ರೆ ಎಣ್ಣೆಯಲ್ಲಿ ಎಲ್ಲ ಬಿಟ್ಕೊಳ್ಳುತ್ತೆ. ಚಿಲ್ಲಿ ಅಥವಾ ಮಂಚೂರಿಯನ್ ಮಾಡ್ಬೇಕಿದ್ರೆ ನಾವು ಒಂದು ನೆನಪಲ್ಲಿ ಇಟ್ಕೊಳ್ಬೇಕು, ಒಂದು ನೀರಿನ ಅಂಶ ಕ್ಯಾಬೇಜ್ ಅಲ್ಲಿ ಸಂಪೂರ್ಣವಾಗಿ ಹೋಗಿರ್ಬೇಕು, ಮತ್ತೆ ಬೈಂಡಿಂಗ್ ಚೆನ್ನಾಗಿರ್ಬೇಕು. ಫ್ಲೇಮ್ ಅನ್ನ ನಾನು ಮೀಡಿಯಂ ಅಲ್ಲಿ ಇಟ್ಟಿದ್ದೇನೆ. ಇಲ್ಲಿ ಹೈ ಫ್ಲೇಮ್ ಕೂಡ ಇಡಬಾರ್ದು, ಲೋ ಫ್ಲೇಮ್ ಅಲ್ಲಿ ಕೂಡ ಇಡಬಾರ್ದು. ಹೈ ಫ್ಲೇಮ್ ಅಲ್ಲಿ ಇಟ್ರೆ ಪಕೋಡದ್ದು ಒಳಗಡೆ ಬೇಯೋದಿಲ್ಲ. ಲೋ ಫ್ಲೇಮ್ ಅಲ್ಲಿ ಇಟ್ರೆ ಎಣ್ಣೆ ಜಾಸ್ತಿ ಹಿಡ್ಕೊಳ್ಳುತ್ತೆ ಮತ್ತೆ ಕ್ರಿಸ್ಪಿನೆಸ್ ಬರೋದಿಲ್ಲ. ಇವಾಗ ನಾನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟಿದ್ದೇನೆ. ಎಷ್ಟು ಚೆನ್ನಾಗಿ ಕ್ರಿಸ್ಪಿನೆಸ್ ಬಂದಿದೆ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಕ್ಯಾಬೇಜ್ ಪಕೋಡ ರೆಡಿ ಆಗಿದೆ. ಇವಾಗ ಚಿಲ್ಲಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ ಹಾಕಿಬಿಟ್ಟು ತೆಂಗಿನೆಣ್ಣೆ ಹಾಕ್ತಿದ್ದೆ 1 ಟೀ ಸ್ಪೂನ್. ಅದಕ್ಕೆ ಸ್ವಲ್ಪ ಜಿಂಜರ್, ಸ್ವಲ್ಪ ಗಾರ್ಲಿಕ್ ಮತ್ತೆ 1 ಹಸಿಮೆಣಸಿನಕಾಯಿ ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೇನೆ. ಕೆಲವರು ಜಿಂಜರ್, ಗಾರ್ಲಿಕ್ ಮತ್ತೆ ಗ್ರೀನ್ ಚಿಲ್ಲಿಯನ್ನು ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಳ್ತಾರೆ. ನಾನಿಲ್ಲಿ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಳ್ಳಿಲ್ಲ, ನಾನು ಮೀಡಿಯಂ ಸೈಜ್ ಅಲ್ಲೇ ಕಟ್ ಮಾಡ್ಕೊಂಡಿದ್ದೇನೆ. ಇದು ಇವಾಗ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ವೆನೆಗರ್ ಅನ್ನ ಹಾಕೊಳ್ತಾ ಇದ್ದೇನೆ. ವೆನೆಗರ್ ಹಾಕಿದ ನಂತರ 1 ಟೀ ಸ್ಪೂನ್ ಸೋಯಾ ಸಾಸ್ ಅನ್ನು ಹಾಕೊಂಡಿದ್ದೇನೆ. ಸೋಯಾ ಸಾಸ್ ಹಾಕಿದ ನಂತರ ಫ್ಲೇಮ್ ಅನ್ನ ಹೈಲಿ ಇಟ್ಕೊಂಡಿದ್ದೇನೆ. ಇಲ್ಲಿ ನೀವು ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್ ಕೂಡ ಹಾಕೋಬಹುದು. ಆದ್ರೆ ನಾನಿಲ್ಲಿ ಚಿಂಗ್ಸ್ ಅವರ ರೆಡಿ ಮಿಕ್ಸ್ ಚಿಲ್ಲಿ ಮಸಾಲ ಬರುತ್ತೆ, ಅದನ್ನ ಹಾಕೋತಾ ಇದ್ದೇನೆ. 1 ಗ್ಲಾಸ್ ನೀರಿಗೆ ಪನ್ನೀರ್ ಮಿಕ್ಸ್ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಇವಾಗ ಇದಕ್ಕೆ ಹಾಕ್ತಾ ಇದ್ದೇನೆ. ನನಗಿಲ್ಲಿ ಗ್ರೇವಿ ತಿನ್ನಬೇಡ, ತಿಕ್ ಬೇಕು, ಹಾಗಾಗಿ ಅರ್ಧ ಪ್ಯಾಕೆಟ್ ಅನ್ನ ಡೈರೆಕ್ಟ್ ಪೌಡರ್ನ ಹಾಕೊಂಡಿದ್ದೇನೆ. 1 ಪ್ಯಾಕೆಟ್ಗೆ 10 ರೂಪಾಯಿ. ನಾನು ಇಲ್ಲಿ 1 ಪ್ಯಾಕೆಟ್ ಅನ್ನು ಕೂಡ ಯೂಸ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಕುದಿ ಬಂದ ನಂತರ ನಾನು ಪಕೋಡನ ಹಾಕೊಂಡಿದ್ದೇನೆ. ಪಕೋಡ ಹಾಕಿದ ನಂತರ 1 ರಿಂದ 3 ನಿಮಿಷ ಲೋ ಫ್ಲೇಮ್ ಅಲ್ಲಿ ಇಡ್ತಾ ಇದ್ದೇನೆ. 3 ನಿಮಿಷ ಆದ ನಂತರ ಕೊರಿಯಾಂಡರ್ ಲೀಫ್ ಅಲ್ಲಿ ಗಾರ್ನಿಶ್ ಮಾಡಿದ್ರೆ ಕ್ಯಾಬೇಜ್ ಚಿಲ್ಲಿ ರೆಡಿ ಆಗುತ್ತೆ. ಸೂಪರ್ ಆಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ಕಷ್ಟ ಏನು ಇಲ್ಲ, ತುಂಬಾನೇ ಈಸಿ. ಚಿಂಗ್ಸ್ ಅವರ ಮಸಾಲ ರೆಡಿ ಇದ್ರೆ ಟಕ್ ಅಂತ ಮಾಡಿ ಮುಗಿಸ್ಬಹುದು.
ನಿಮಗೆಲ್ಲರಿಗೂ ಗೊತ್ತಿದೆ ನಂಗೆ ಗಾರ್ಡನಿಂಗ್ ಅಂದ್ರೆ ತುಂಬಾನೇ ಇಷ್ಟ. ಅದ್ರ ಸಲುವಾಗಿ ನಾನು ಇವಾಗ ಕ್ಲೀನಿಂಗ್ ಮಾಡ್ತಾ ಇದ್ದೇನೆ. ನಮ್ದು ಕೇನಿದು ಸೋಫಾ ಇದೆ, ಸೋಫಾ ಸೆಟ್ ಇದೆ, 2 ಚೇರ್, ಒಂದು ಸೆಂಟರ್ ಟೇಬಲ್, ಹಾಗೆ ಒಂದು 3 ಸೀಟರ್ ಸೋಫಾ. ಅದು ಯೂಸ್ ಬರ್ತಾ ಇಲ್ಲ. 2 ಚೇರನ್ನ ನಾವು ಮುಂದ್ಗಡೆ ಸಿಟ್ಔಟ್ ಅಲ್ಲಿ ಇಟ್ಟಿದ್ದೇವೆ. ಇದು ಸೆಂಟರ್ ಟೇಬಲ್ ಒಳಗಡೆ ಇತ್ತು, ಏನು ಯೂಸ್ ಆಗ್ತಾ ಇರಲಿಲ್ಲ. ಹಾಗೆ ಇದರ 3 ಸೀಟರ್ ಸೋಫಾ ಸೆಟ್ ನಾವು ಮೇಲ್ಗಡೆ ಟೆರೆಸ್ ಅಲ್ಲಿ ಹಾಕಿದ್ದೇವೆ. 2 ಚೇರ್ ಯೂಸ್ ಆಗ್ತಾ ಇತ್ತು, ಸೆಂಟರ್ ಟೇಬಲ್ ಮತ್ತೆ 3 ಸೀಟರ್ ಸೋಫಾ ಯೂಸ್ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಸೋಫಾಕ್ಕೆ ನಾನು ಬೆಡ್ ರೆಡಿ ಮಾಡಿ ತಂದಿದ್ದೇನೆ. ಇಲ್ಲೇ ನಮ್ದು ಅಂಗಡಿ ಇದೆ, ನಮ್ದು ಅಂಗಡಿ ಅಲ್ಲ, ಇಲ್ಲೊಂದು ಅಂಗಡಿ ಇದೆ, ಅಲ್ಲಿ ಬೆಡ್ ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ಅದಕ್ಕೆ ಸೋಫಾ ಬೆಡ್ ಅನ್ನ ರೆಡಿ ಮಾಡಿ ತಂದಿದ್ದೇನೆ. ಅದನ್ನು ಕೂಡ ಎಲ್ಲ ಸೆಟ್ ಮಾಡಿ ನಾನು ಎಲ್ಲಿ ಇರ್ತೇನೆ ನಿಮ್ಗೆ ತೋರಿಸ್ತೇನೆ. ಕೇಳಿದ್ದು ಸೋಫಾ ವಾಶ್ ಆಗಿ ವಾರ್ನಿಶ್ ಎಲ್ಲ ಆಗಿ ಮತ್ತೆ ಅದಕ್ಕೆ ಬೆಡ್ ಎಲ್ಲ ಹಾಕಿ ರೆಡಿ ಆಗಿದೆ. ಇವಾಗ ಸೆಂಟರ್ ಟೇಬಲ್ ಅನ್ನ ವಾಶ್ ಮಾಡಿಬಿಟ್ಟು ಒಣಗಿದ ನಂತರ ವಾರ್ನಿಶ್ ಆಗಿ ಮತ್ತೆ ಒಂದು ವಾರ್ನಿಶ್ ಕೊಡ್ಲಿಕ್ಕಿದೆ, ಅದು ನನ್ನ ಮಗ ಕೊಡ್ತಾನೆ, ಅದು ಕೂಡ ನಿಮ್ ಜೊತೆ ಶೇರ್ ಮಾಡ್ತೇನೆ. ಇದೆಲ್ಲ ರೆಡಿ ಆದ ನಂತರ ನಾನು ಎಲ್ಲಿ ಇದನ್ನೆಲ್ಲ ಇಡ್ತೇನೆ ಅಂತ ನಿಮ್ ಜೊತೆ ಶೇರ್ ಮಾಡ್ತೇನೆ. ನೀವು ನೋಡಿ, ನಂಗದು ತುಂಬಾ ಇಷ್ಟ ಆಯ್ತು. ನೀವು ಕೂಡ ಈ ತರ ಮಾಡಬಹುದು. ನಮ್ಗೆ ಜಾಗ ಇಲ್ಲ, ಆದ್ರೂ ಜಾಗ ಮಾಡಿಬಿಟ್ಟು ನಾನು ಈ ಕೆಲಸವನ್ನ ಮಾಡ್ತಾ ಇದ್ದೇನೆ. ತುಂಬಾ ದಿನದಿಂದ ಯೋಚನೆ ಮಾಡ್ತಾ ಇದ್ದೆ, ನಾವು ಹೊರಗಡೆ ಕೂತ್ಕೊಳ್ಳಿಕ್ಕೆ ನಮಗೆ ಪ್ಲೇಸ್ ಇರಲಿಲ್ಲ. 2 ಚೇರ್ ಇಟ್ಟು ಬಿಟ್ರೆ, ಸಿಟ್ಔಟ್ ಅಲ್ಲಿ 2 ಚೇರ್ ಇಟ್ಟು ಬಿಟ್ರೆ ಮತ್ತೆ ನಮ್ಗೆ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಪ್ಲೇಸ್ ಇಲ್ಲ, ಇಬ್ಬರಿಗೆ ಮಾತ್ರ ಕುತ್ಕೋಬಹುದು. ಅದಕ್ಕೆ ಮೊನ್ನೆಯಿಂದ ನಾನು ಐಡಿಯಾ ಹಾಕ್ತಾ ಇದ್ದೆ, ಹೊರಗಡೆ ಏನಾದ್ರೂ ಮಾಡ್ಬೇಕು ಕೂತ್ಕೊಳ್ಳಿಕ್ಕೆ ಅಂತೇಳಿ. ನಾನು ಎಲ್ಲಿ ಅರೇಂಜ್ಮೆಂಟ್ ಮಾಡಿದ್ದೇನೆ ನಿಮ್ಗೆ ತೋರಿಸ್ತೇನೆ. ಮತ್ತೆ ಅದರ ಸುತ್ತಲ ನಾನು ಗಾರ್ಡನಿಂಗ್ ಮಾಡ್ಕೊಂಡಿದ್ದೇನೆ, ತುಂಬಾ ಚೆನ್ನಾಗಿ ಆಗುತ್ತೆ. ಸಂಜೆ ಹೊತ್ತಿಗೆ ನಾವೆಲ್ಲ ಕೂತ್ಕೊಳ್ತೇವೆ, ಎಲ್ಲ ಜನ ಅಲ್ಲಿ ಕೂತ್ಕೊಳ್ಬಹುದು. ಅಂದ್ರೆ 2 ಚೇರ್ ಅಲ್ಲಿ ಮತ್ತೆ ಸೋಫಾದಲ್ಲಿ, ಬೇಕಿದ್ರೆ ಸ್ಟೂಲ್ ಇದೆ, ಸ್ಟೂಲ್ ಕೂಡ ತಂದು ಕೂತ್ಕೋಬಹುದು. ಆ ಕಡೆ ಈ ಕಡೆ ಎಲ್ಲ ಗ್ರೀನರಿ ಚೆನ್ನಾಗಾಗುತ್ತೆ. ನಾನು ಇವಾಗ ಟೀ ಎಲ್ಲ ಅಲ್ಲೇ ಕುಡಿತಾ ಇದ್ದೇನೆ.
ಸೋಫಾಗೆ ವಾರ್ನಿಷ್ ಆಗಿದೆ, ಬೆಡ್ ಕೂಡ ರೆಡಿ ಆಗಿದೆ, ಎಲ್ಲ ಸೆಟ್ ಆಗಿದೆ. ಇವಾಗ ಸೆಂಟರ್ ಟೇಬಲ್ಗೆ ನಾನು ತೊಳೆದ್ಬಿಟ್ಟು ವಾರ್ನಿಷ್ ಹಾಕಿ ಇವಾಗ ಸೈಡಲ್ಲಿ ಇಟ್ಟಿದ್ದೇನೆ. ಈಗ ನನ್ನ ಮಗ ಈ ಒಂದು ಟ್ರೀ ಸ್ಟ್ಯಾಂಡ್ ಇತ್ತು, ಅದಕ್ಕೆ ಇವಾಗ ವಾರ್ನಿಷ್ ಹಾಕ್ತಾ ಇದ್ದಾನೆ. ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿಲಿಗೆ ಒಣಗಲಿಕ್ಕೆ ಹಾಕಿದ್ದೆ. ಇವಾಗ ಒಣಗಿದ ನಂತರ ಮಗ ವಾರ್ನಿಷ್ ಕೊಡ್ತಾ ಇದ್ದಾನೆ. ಇದರಲ್ಲಿ ಕೂಡ ಏನಾದರೂ ಪಾಟ್ ಇಡ್ಬೋದು ಅಂತ ನಾನು ಇದನ್ನ ರೆಡಿ ಮಾಡ್ಕೋತಾ ಇದ್ದೇನೆ. ಎಲ್ಲ ಕೂಡ ಡ್ರೈ ಆಗಿದೆ, ನೆಲ ಕೂಡ ನೀರು ಹಾಕಿ ತೊಳೆದಿದ್ದೇನೆ. ಇವಾಗ ನಾನು ಸೆಂಟರ್ ಟೇಬಲ್ ಅನ್ನು ಇಡ್ತಾ ಇದ್ದೇನೆ. ನಾನು ಫಸ್ಟಿಗೆ ಚೆಕ್ ಮಾಡ್ತೇನೆ ಎಲ್ಲಿ ಇಡ್ಬೋದು ಅಂತೇಳಿ. ಈ ಕಡೆ ಇಡ್ಬೋದಾ ಸೆಂಟರ್ ಟೇಬಲ್, ಆ ಕಡೆ ಇಡ್ಬೋದಾ ಅಂತೇಳಿ. ಬಟ್ ಈ ಕಡೆ ಸೋಫಾ ಇಟ್ಟರೆ ನಮಗೆ ಫೇಸ್ ಆ ಕಡೆ ಬರುತ್ತೆ, ಹಾಗಾಗಿ ಆ ಕಡೆ ಸೋಫಾ ಇಟ್ಟರೆ ಈ ಕಡೆ ಮಾತಾಡ್ಬೋದು. ಅಂದ್ರೆ ಫೇಸ್ ಈ ಕಡೆ ಬಂದ್ರೆ ಮಾತಾಡ್ಲಿಕ್ಕೆ ನಮ್ಗೆ ಈಸಿ ಆಗತ್ತೆ. ಇಲ್ಲಾಂತಂದ್ರೆ ಈ ಕಡೆ ಇಟ್ರೆ ತಿರುಗ್ಬಿಟ್ಟು ಮಾತಾಡ್ಬೇಕಾಗತ್ತೆ. ಹಾಗೆ ಇನ್ನು ಸೋಫಾನ ವಾಲ್ ಪಕ್ಕದಲ್ಲೇ ಇಡುವ ಅಂತೇಳಿ. ಇನ್ನು ಕೂಡ ಚೆನ್ನಾಗಿ ಮಾಡ್ಬೋದು, ಬಜೆಟ್ ಸಾಕಾಗೋದಿಲ್ಲ. ಕೆಳಗಡೆ ಗ್ರಾಸ್ ಹಾಕ್ಬೋದು. ಈಗ ಗ್ರಾಸ್ ಇದು ಮ್ಯಾಟ್ ಬಂದಿದೆ ಗ್ರೀನ್ ಕಲರ್, ಅದು ಚೆನ್ನಾಗಿ ಕಾಣುತ್ತೆ. ಮತ್ತೆ ಹಿಂದ್ಗಡೆ ವಾಲಿಗೆ ಏನಾದ್ರು ಪೇಪರ್ ಹಾಕಬಹುದು, ಆತರ ವಾಲ್ ಪೇಪರ್ ಇದ್ರೆ ಹಾಕಬಹುದು. ಆತರ ಎಲ್ಲ ಐಡಿಯಾಸ್ ಇದೆ. ಬಟ್ ಇವಾಗ ನನಗೆ ಅಷ್ಟು ಮಾಡ್ಲಿಕ್ಕೆ ಆಗೋದಿಲ್ಲ. ಮುಂದೊಂದು ದಿನ ಮಾಡ್ಲಿಕ್ಕೆ ಆದ್ರೆ ನಾನು ಮಾಡಿದ್ರೆ ನಿಮ್ ಜೊತೆ ಶೇರ್ ಮಾಡ್ತೇನೆ. ಇಲ್ಲಿ ಇವಾಗ ಹೊರಗಡೆ ಟ್ಯಾಪ್ ಇದೆ, ಅದು ಕೂಡ ಅಲ್ಲಿಂದ ತೆಗಿಬೇಕು. ಹಾಗೆಯೇ ತುಂಬಾ ಕೆಲಸ ಇದೆ. ಒಂದೊಂದಾಗಿ ಮಾಡುವ ಅಂತೇಳಿ ನಾವು ನೋಡುವ ಯಾವ ರೀತಿ ಆಗುತ್ತೆ ಅಂತೇಳಿ. ನೋಡಿ ಎಂಡಿಂಗ್ ಅಲ್ಲಿ ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ. ಈ ಕಡೆ ಎಲ್ಲ ಪಾಟ್ ಎಲ್ಲ ಇಟ್ಟಿದ್ದೇನೆ. ಅದು ನಾನು ಪಾಟ್ ರೀಸೆಂಟ್ ಆಗಿ ತಗೊಬಂದಿರೋದು. ನಾನು ಗಾರ್ಡನಿಂಗ್ ಶುರು ಮಾಡಿರೋದು ರೀಸೆಂಟ್ ಆಗಿ, ನನಗೆ ಟೈಮ್ ಇರ್ಲಿಲ್ಲ. ಇವಾಗ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಅನ್ನು ಇಡ್ತಾ ಇದೆ. ಪ್ಲಾಂಟ್ ಅನ್ನ ನೆಡುವುದು ಮುಖ್ಯ ಅಲ್ಲ, ಅದನ್ನು ಗ್ರೋತ್ ಮಾಡೋದು, ಅದರ ಮೇಲೆ ನಾವು ಕಾಳಜಿ ತೋರಿಸೋದು ತುಂಬಾನೇ ಮುಖ್ಯ ಆಗತ್ತೆ. ನೆಡ್ಬೋದು, ಯಾವಾಗ ಬೇಕಾದ್ರೂ ನೆಡ್ಬೋದು, ಆದ್ರೆ ಅದು ಗ್ರೀನರಿ ಆಗಿರ್ಬೇಕಂತಾದ್ರೆ ನಾವು ಅದಕ್ಕೆ ಬೇಕಾದಂತಹದೆಲ್ಲ ಮಾಡಬೇಕು. ನೀರು ಹಾಕುವಂಥದ್ದಾಗಿರ್ಬೋದು ಮತ್ತು ಗೊಬ್ಬರ ಹಾಕುವಂಥದ್ದು ಆಗಿರ್ಬೋದು, ಎಲ್ಲವನ್ನು ಮಾಡ್ಬೇಕಾಗುತ್ತೆ. ಆಗ ಮಾತ್ರ ಗಿಡಗಳು ಬೆಳೆಯುತ್ತವೆ ಮತ್ತೆ ಹಸಿರಾಗಿರುತ್ತವೆ. ನೋಡಿ ಹೇಗೆ ಕಾಣ್ತಾ ಇದೆ ಅಂತೇಳಿ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಮನೆಗೊಂದು ಲುಕ್ ಕೊಡ್ತಾ ಇದೆ. ಈ ಗಿಡಗಳ ಮಧ್ಯದಲ್ಲಿ ಈ ಗಾಳಿಗೆ ಇಲ್ಲಿ ಕೂತು ಟೀ ಕುಡಿದ್ರೆ ಅಂತೂ ಸ್ವರ್ಗವೇ ಅಂತ ಹೇಳ್ಬೋದು. ನೋಡಿ ಇದು ಟ್ರೀ ಸ್ಟ್ಯಾಂಡ್, ಇದೊಂದು ಮೂಲೆಯಲ್ಲಿತ್ತು. ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ವಿಡಿಯೋದಲ್ಲಿ ಅಷ್ಟೇನು ಚೆನ್ನಾಗಿ ಕಾಣೋದಿಲ್ಲ. ಇವಾಗ ಫ್ಲವರ್ ಏನು ಆಗ್ಲಿಲ್ಲ, ಫ್ಲವರ್ ಆದ ನಂತರ ನಾನು ನಿಮ್ ಜೊತೆ ಶೇರ್ ಮಾಡ್ತೇನೆ. ಪ್ಲಾಂಟ್ ಎಲ್ಲ ಹಸಿರಾಗಿದೆ. ನಾನು ಇದಕ್ಕೆ ಬೇಕಾದಾಗ ಗೊಬ್ಬರ ಹಾಕ್ತೇನೆ. ನಾನು ಮನೆಯಲ್ಲೇ ಗೊಬ್ಬರ ತಯಾರು ಮಾಡಿದ್ದೇನೆ. ನಾನು ಅದನ್ನು ಕೂಡ ನಿಮ್ಗೆ ಶೇರ್ ಮಾಡ್ತೇನೆ. ಇವಾಗ ನಾನು ಯಾವ ನೀರನ್ನ ಹಾಕ್ತಾ ಇದ್ದೇನೆ ಅದು ಕೂಡ ನಿಮ್ ಜೊತೆ ಶೇರ್ ಮಾಡ್ತೇನೆ. ನಾನು ಒಂದು 15 ದಿವಸಕ್ಕೊಮ್ಮೆ ಈ ನೀರನ್ನ ಹಾಕ್ತೇನೆ. ಇವತ್ತು ನಾನು ಹಾಕ್ತಿರುವಂತ ನೀರು ಬಾಳೆಹಣ್ಣಿನ ಸಿಪ್ಪೆದು ನೀರು. ಬಾಳೆಹಣ್ಣಿನ ಸಿಪ್ಪೆಯನ್ನ ಒಂದು 5ರಿಂದ 6 ದಿವಸ ನೀರಲ್ಲೇ ಇಟ್ಟುಬಿಟ್ಟು ಅದ ನಂತರ ಬಾಲ್ದಿ ಫುಲ್ ಮಾಡಿಬಿಟ್ಟು ಇವಾಗ ಸ್ವಲ್ಪವೇ ನೀರನ್ನ ಎಲ್ಲ ಗಿಡಗಳಿಗೆ ಹಾಕ್ತಾ ಬರ್ತೇನೆ. ಬನಾನಾ ಪೀಲಲ್ಲಿ ಅಂದ್ರೆ ಬನಾನಾ ಸಿಪ್ಪೆ ಇದೆಯಲ್ಲ, ಅದರಲ್ಲಿ ಹೈ ಪೊಟ್ಯಾಷಿಯಂ ಇದೆ, ಹಾಗೆ ವಿಟಮಿನ್ ಸಿ, ವಿಟಮಿನ್ B6 ಇದೆ. ಇದು ತುಂಬಾ ಒಳ್ಳೆಯ ಫರ್ಟಿಲೈಸರ್ ಅಂತ ಹೇಳ್ಬೋದು. ನೋಡಿ ಒಂದು ಗಾರ್ಡನ್ ತರ ಕ್ರಿಯೇಟ್ ಮಾಡ್ಕೊಂಡಿದ್ದೇನೆ. ನೆಲಕ್ಕೆ ಏನಾದ್ರೂ ಒಂದು ಹಾಕೊಂಡ್ರೆ ಇದು ಗಾರ್ಡನ್ಗಿಂತ ಏನು ಕಮ್ಮಿ ಇಲ್ಲ ಅಂತ ಹೇಳ್ಬೋದು. ಇನ್ನೊಂದು ಸಲ ಇನ್ನೊಂದು ರೀತಿಯಲ್ಲಿ ಯಾವ್ದಾದ್ರು ಚೇಂಜಸ್ ಮಾಡಿದ್ರೆ ಅದು ಕೂಡ ನಿಮ್ ಜೊತೆ ಶೇರ್ ಮಾಡ್ತೇನೆ. ಗೊಬ್ಬರ ಕೂಡ ನಾನು ಮನೆಯಲ್ಲೇ ರೆಡಿ ಮಾಡ್ತಾ ಇದ್ದೇನೆ. ಗಿಡಗಳಿಗೆ ಬೆಳಕು, ನೀರು ಹಾಗೆ ಮಣ್ಣು ಎಷ್ಟು ಮುಖ್ಯನೋ ಅಷ್ಟೇ ಗೊಬ್ಬರ ಕೂಡ ಮುಖ್ಯ ಆಗಿರುತ್ತೆ. ನಾನು ಮನೆಯಲ್ಲೇ ತಯಾರಿಸಿದಂತಹ ಗೊಬ್ಬರನ ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ. ಅದಕ್ಕೆ ಸಾಧಾರಣ 3ರಿಂದ 6 ತಿಂಗಳು ಬೇಕಾಗುತ್ತೆ ಗೊಬ್ಬರ ರೆಡಿ ಆಗೋದಿಕ್ಕೆ. ನಾನು ಇನ್ನೊಂದ್ಸಲ ರೆಡಿ ಮಾಡ್ಬೇಕಿದ್ರೆ ಯಾವ ರೀತಿ ಮಾಡ್ತಾ ಇದ್ದೇನೆ ನಿಮ್ ಜೊತೆ ಶೇರ್ ಮಾಡ್ತೇನೆ.
ಹಾಗಾದ್ರೆ ಇವತ್ತಿನ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.